Jai Hind, welcome to Tejas Easy English. Dear friends, in this video I have taken 100 daily use English sentences that you can use in your daily life. So you guys watch this video till the end, definitely you are going to learn something new. So friends, without wasting any time, let's get started. And the first sentence is here. ನೀನು ಯಾವತ್ತೂ ನನಗೆ ಹೇಳಿಲ್ಲ. ನೀನು ಯಾವತ್ತೂ ನನಗೆ ಹೇಳಿಲ್ಲ ಅಂತ ಹೇಳೋದಕ್ಕೆ ಯು ನೆವರ್ ಟೋಲ್ಡ್ ಮೀ. ಯು ನೆವರ್ ಟೋಲ್ಡ್ ಮೀ. ನೀನು ಯಾವತ್ತೂ ನನಗೆ ಅವಳ ಬಗ್ಗೆ ಹೇಳಿಲ್ಲ. ಅದನ್ನೇ ನೋಡಿ ಈ ರೀತಿಯೂ ಕೂಡ ಕೇಳ್ಬೋದು. ನೀನು ಯಾವತ್ತೂ ನನಗೆ ಅವಳ ಬಗ್ಗೆ ಹೇಳಿಲ್ಲ ಅಂತೇಳಿ. ಯು ನೆವರ್ ಟೋಲ್ಡ್ ಮೀ ಅಬೌಟ್ ಹರ್. ಯು ನೆವರ್ ಟೋಲ್ಡ್ ಮೀ ಅಬೌಟ್ ಹರ್. ಇಲ್ಲಿ ಹೇಗೆ ಬಂದ ಹಾಗಾಯಿತು ಅಂದರೆ ಇಲ್ಲಿಗೆ ಏನು ಬಂದಿದ್ದ ವಿಷಯ ಅಂತ ಕೇಳ್ತೀವಲ್ಲ. ವಾಟ್ ಬ್ರಿಂಗ್ಸ್ ಯು ಹಿಯರ್. ವಾಟ್ ಬ್ರಿಂಗ್ಸ್ ಯು ಹಿಯರ್. ದಯವಿಟ್ಟು ಆ ಪೆನ್ ನನಗೆ ಕೊಡ್ತೀಯಾ. ಪ್ಲೀಸ್ ಆ ಪೆನ್ ನನಗೆ ಕೊಡ್ತೀಯಾ ಕೇಳೋದಕ್ಕೆ ಕ್ಯಾನ್ ಯು ಗಿವ್ ಮೀ ದಟ್ ಪೆನ್ ಪ್ಲೀಸ್. ಕ್ಯಾನ್ ಯು ಗಿವ್ ಮೀ ದಟ್ ಪೆನ್ ಪ್ಲೀಸ್. ನನ್ನನ್ನು ಭೇಟಿ ಮಾಡಲು ಬಂದಿದ್ದಕ್ಕೆ ಧನ್ಯವಾದಗಳು. ನನ್ನನ್ನು ಮೀಟ್ ಮಾಡೋಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ನಿನಗೆ ಅಂತ ಹೇಳ್ತೀವಲ್ಲ. ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ಮೀಟ್ ಮೀ. ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ಮೀಟ್ ಮೀ. ನನ್ನ ಮೇಲೆ ಕೂಗಬೇಡ, ನನ್ನ ಮೇಲೆ ಕಿರ್ಚಬೇಡ ಅಂತ ಹೇಳ್ತೀವಲ್ಲ. ಸೊ ಡೋಂಟ್ ಶೌಟ್ ಅಟ್ ಮೀ. ಡೋಂಟ್ ಶೌಟ್ ಅಟ್ ಮೀ. ಇದು ಅವನ ತಪ್ಪು ಆಗಿರಲಿಲ್ಲ, ಇದು ಅವನ ಮಿಸ್ಟೇಕ್ ಆಗಿರಲಿಲ್ಲ, ಪಾಪ ಅವನಿಗೆ ಸುಮ್ಮನೆ ಹೇಳಿದರು ಅಂತೀವಲ್ಲ. ಸೊ ಇದು ಅವನ ತಪ್ಪು ಆಗಿರಲಿಲ್ಲ ಅನ್ನೋದಕ್ಕೆ ಇಟ್ ವಾಸಂಟ್ ಹಿಸ್ ಫಾಲ್ಟ್. ಇಟ್ ವಾಸಂಟ್ ಹಿಸ್ ಫಾಲ್ಟ್ ಅಥವಾ ಇಟ್ ವಾಸಂಟ್ ಹಿಸ್ ಮಿಸ್ಟೇಕ್. ನೀನು ಟಿ ವಿ ಆನ್ ಮಾಡಿ ಹೋದೆ. ನೀನು ಟಿ ವಿ ಆನ್ ಮಾಡಿ ಹೋದೆಯಲ್ಲ ಅನ್ನೋದಕ್ಕೆ ಯು ಲೆಫ್ಟ್ ದ ಟಿ ವಿ ಆನ್. ಯು ಲೆಫ್ಟ್ ದ ಟಿ ವಿ ಆನ್. ನೀನು ಇಲ್ಲಿ ಇರಬಾರ್ದು. ಯು ಶುಡಂಟ್ ಬಿ ಹಿಯರ್. ಯು ಶುಡಂಟ್ ಬಿ ಹಿಯರ್. ನಿನ್ನ ಸ್ನೇಹಿತ ನನ್ನನ್ನು ದ್ವೇಷಿಸ್ತಾನೆ. ನಿನ್ನ ಫ್ರೆಂಡ್ ನನ್ನ ದ್ವೇಷ ಮಾಡ್ತಾನೆ, ನನ್ನ ಹೇಟ್ ಮಾಡ್ತಾನೆ ಅನ್ನೋದಕ್ಕೆ ಯುವರ್ ಫ್ರೆಂಡ್ ಹೇಟ್ಸ್ ಮೀ. ಯುವರ್ ಫ್ರೆಂಡ್ ಹೇಟ್ಸ್ ಮೀ. ಇದನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟ. ಇದನ್ನ ಅರ್ಥ ಮಾಡಿಕೊಳ್ಳೋದು ತುಂಬ ಕಷ್ಟ ಅಂತೀವಲ್ಲ. ಇಟ್ಸ್ ಹಾರ್ಡ್ ಟು ಅಂಡರ್ಸ್ಟ್ಯಾಂಡ್. ಇಟ್ಸ್ ಹಾರ್ಡ್ ಟು ಅಂಡರ್ಸ್ಟ್ಯಾಂಡ್. ನನ್ನ ಅಮ್ಮ ಮನೆಯಲ್ಲಿರಲು ಹೇಳಿದಳು. ನಮ್ಮಮ್ಮ ನನಗೆ ಮನೇಲಿರೋಕ್ಕೆ ಹೇಳಿದರು ಅನ್ನೋದಕ್ಕೆ ಮೈ ಮಾಮ್ ಟೋಲ್ಡ್ ಮೀ. ಮೈ ಮಾಮ್ ಟೋಲ್ಡ್ ಮೀ ಟು ಸ್ಟೇ ಹೋಮ್. ಟು ಸ್ಟೇ ಹೋಮ್. ನನ್ನ ತಂದೆ ಹೊರಗೆ ಆಡಲು ಹೇಳಿದರು. ನಮ್ಮ ಫಾದರ್ ನಮಗೆ ಹೊರಗಡೆ ಆಟ ಆಡೋಕ್ಕೆ ಹೇಳಿದರು ಅನ್ನೋದಕ್ಕೆ ಮೈ ಡ್ಯಾಡ್ ಟೋಲ್ಡ್ ಮೀ ಟು ಪ್ಲೇ ಔಟ್ಸೈಡ್. ಮೈ ಡ್ಯಾಡ್ ಟೋಲ್ಡ್ ಮೀ ಟು ಪ್ಲೇ ಔಟ್ಸೈಡ್. ನೀನು ಇದನ್ನು ನನಗೆ ಏಕೆ ಕೇಳ್ತಾ ಇದೀಯಾ. ನೀನು ಇದನ್ನು ನನಗೆ ಯಾಕೆ ಕೇಳ್ತಿದೀಯಾ. ರೈಟ್ ಪರ್ಸನ್ಗೆ ಯಾಕೆ ಕೇಳ್ತಾ ಇಲ್ಲ ಅನ್ನೋದಕ್ಕೆ ವೈ ಆರ್ ಯು ಆಸ್ಕಿಂಗ್ ಮೀ ದಿಸ್. ವೈ ಆರ್ ಯು ಆಸ್ಕಿಂಗ್ ಮೀ ದಿಸ್. ನೀನು ಇದನ್ನು ನನಗೆ ಯಾಕೆ ಕೇಳ್ತಾ ಇದೀಯಾ ಅನ್ನೋದಕ್ಕೆ ವೈ ಆರ್ ಯು ಟೆಲಿಂಗ್ ಮೀ ದಿಸ್. ನನಗೆ ಯಾಕೆ ಹೇಳ್ತಿದೀಯಾ. ವೈ ಆರ್ ಯು ಟೆಲಿಂಗ್ ಮೀ ದಿಸ್. ನನಗೆ ಸುಳ್ಳು ಹೇಳಬೇಡ, ನನ್ನ ಹತ್ರ ಸುಳ್ಳು ಹೇಳಬೇಡ ಅನ್ನೋದಕ್ಕೆ ಡೋಂಟ್ ಲೈ ಟು ಮೀ. ಡೋಂಟ್ ಲೈ ಟು ಮೀ. ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ನೀನು ಅಂದ್ಕೊಳ್ತೀಯಾ. ನಾನು ಹೇಳೋದು ಸುಳ್ಳು ಅಂತ ನಿಂಗೆ ಅನ್ನಿಸ್ತಿದ್ಯಾ ಅಂತೀವಲ್ಲ. ಡು ಯು ಥಿಂಕ್ ಐ ಆಮ್ ಲೈಯಿಂಗ್. ಡು ಯು ಥಿಂಕ್ ಐ ಆಮ್ ಲೈಯಿಂಗ್. ಕೇವಲ ಒಂದೇ ದಾರಿ ಇರೋದು, ಒಂದೇ ದಾರಿ ಇರೋದು ಅದಕ್ಕೆ ಅಂತೀವಲ್ಲ. ದೇರ್ ಈಸ್ ಓನ್ಲಿ ಒನ್ ವೇ. ದೇರ್ ಈಸ್ ಓನ್ಲಿ ಒನ್ ವೇ. ನೀನು ಸಂತೋಷವಾಗಿ ಇರುವಂತೆ ಕಾಣ್ತಾ ಇಲ್ಲ. ನೀನು ನೋಡಿದ್ರೆ ಹ್ಯಾಪಿಯಾಗಿರೋ ರೀತಿ ಕಾಣಿಸಲ್ಲಪ್ಪ ಅಂತೀವಲ್ಲ. ಯು ಡೋಂಟ್ ಸೀಮ್ ಟು ಬಿ ಹ್ಯಾಪಿ. ಯು ಡೋಂಟ್ ಸೀಮ್ ಟು ಬಿ ಹ್ಯಾಪಿ. ನನಗೆ ಬೇರೆ ಯಾವುದೇ ಆಯ್ಕೆಗಳಿಲ್ಲ, ನನಗೆ ಬೇರೆ ಚಾಯ್ಸ್ ಇಲ್ಲ ಅನ್ನೋದಕ್ಕೆ ಐ ಹ್ಯಾವ್ ನೋ ಅದರ್ ಚಾಯ್ಸ್. ಐ ಹ್ಯಾವ್ ನೋ ಅದರ್ ಚಾಯ್ಸ್. ನಾನು ಅಲ್ಲಿಂದ ಓಡಿ ಹೋದೆ, ನಾನು ಅಲ್ಲಿಂದ ಓಡೋದೆ ಅನ್ನೋದಕ್ಕೆ ಐ ರ್ಯಾನ್ ಅವೇ ಫ್ರಮ್ ದೇರ್. ಐ ರ್ಯಾನ್ ಅವೇ ಫ್ರಮ್ ದೇರ್. ನನಗೆ ಎಷ್ಟು ಸಾಧ್ಯವೋ ಅಷ್ಟು ವೇಗವಾಗಿ ಓಡಿದೆ. ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವೇಗವಾಗಿ ಓಡಿದೆ ಅನ್ನೋದಕ್ಕೆ ಐ ರಾನ್ ಆ್ಯಸ್ ಫಾಸ್ಟ್ ಆ್ಯಸ್ ಐ ಕುಡ್. ಐ ರ್ಯಾನ್ ಆ್ಯಸ್ ಫಾಸ್ಟ್ ಆ್ಯಸ್ ಐ ಕುಡ್. ನಾನು ಅವನಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸಿದೆ, ನಾನು ಅವನಿಗೆ ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡಿದೆ ಅನ್ನೋದಕ್ಕೆ ಐ ಟ್ರೈ ಟು ಮೇಕ್ ಹಿಮ್ ಅಂಡರ್ಸ್ಟ್ಯಾಂಡ್. ಐ ಟ್ರೈ ಟು ಮೇಕ್ ಹಿಮ್ ಅಂಡರ್ಸ್ಟ್ಯಾಂಡ್. ಪೊಲೀಸನ್ನು ಕರೀರಿ, ಪೊಲೀಸನ್ನು ಕಾಲ್ ಮಾಡಿ ಅಂತೀವಲ್ಲ. ಕಾಲ್ ದ ಪೊಲೀಸ್. ಕಾಲ್ ದ ಪೊಲೀಸ್. ನಾನು ಪೊಲೀಸ್ಗೆ ಕರೆ ಮಾಡ್ತೀನಿ, ನಾನು ಪೊಲೀಸ್ ಅವರಿಗೆ ಕಾಲ್ ಮಾಡ್ತೀನಿ ಅನ್ನೋದಕ್ಕೆ ಐ ವಿಲ್ ಕಾಲ್ ದ ಪೊಲೀಸ್. ಐ ವಿಲ್ ಕಾಲ್ ದ ಪೊಲೀಸ್. ಅವಳು ನನ್ನ ನೆರೆಯವಳು ಅಂದರೆ ಅವಳು ನಮ್ಮ ಪಕ್ಕದ ಮನೆಯವಳು, ನೆರೆ ಮನೆಯವಳು ಅನ್ನೋದಕ್ಕೆ ಶೀ ಈಸ್ ಮೈ ನೇಬರ್. ಶೀ ಈಸ್ ಮೈ ನೇಬರ್. ನನಗೆ ತುಂಬ ಯೋಚಿಸುವಷ್ಟು ಸಮಯ ಇಲ್ಲ, ತುಂಬ ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ ನನಗೆ ಅನ್ನೋದಕ್ಕೆ ಐ ಡೋಂಟ್ ಹ್ಯಾವ್ ಟೈಮ್ ಟು ಥಿಂಕ್ ಟೂ ಮಚ್. ಐ ಡೋಂಟ್ ಹ್ಯಾವ್ ಟೈಮ್ ಟು ಥಿಂಕ್ ಟೂ ಮಚ್.
ನಾನು ಒಂಟಿಯಾಗಿದ್ದೇನೆ. ಐ ಆಮ್ ಅಲೋನ್. ಐ ಆಮ್ ಅಲೋನ್. ನಾನು ನನ್ನ ಕೆಲಸ ಕಳ್ಕೊಂಡೆ, ನನ್ನ ಕೆಲಸ ನನಗೆ ಹೊರಟೋಯ್ತು ಅನ್ನೋದಕ್ಕೆ ಐ ಲಾಸ್ಟ್ ಮೈ ಜಾಬ್. ಐ ಲಾಸ್ಟ್ ಮೈ ಜಾಬ್. ಈ ಮನೆ ತುಂಬ ಅಶುಚಿಯಾಗಿದೆ, ಅನ್ಕ್ಲೀನ್ ಇದೆ ಈ ಮನೆ ತುಂಬ ಅನ್ನೋದಕ್ಕೆ ದಿಸ್ ಹೌಸ್ ಈಸ್ ಸೋ ಅನ್ಟಿಡಿ. ಅನ್ಟಿಡಿ ಆರ್ ಅನ್ಕ್ಲೀನ್ ಆರ್ ಡರ್ಟಿ. ದಿಸ್ ಹೌಸ್ ಈಸ್ ಸೋ ಅನ್ಟಿಡಿ. ನನ್ನ ಆಸೆ ಈಡೇರಿತು, ನನ್ನ ವಿಶ್ ಈಡೇರಿತು ಅಂತೀವಲ್ಲ, ಮೈ ವಿಶ್ ಈಸ್ ಫುಲ್ಫಿಲ್ಡ್. ಮೈ ವಿಶ್ ಈಸ್ ಫುಲ್ಫಿಲ್ಡ್. ನನ್ನ ಬಳಿ ನಿನಗೆ ಏನೋ ಇದೆ, ನನ್ನ ಹತ್ರ ನಿನಗೆ ಕೊಡೋಕ್ಕೆ ಏನೋ ಇದೆ ಅನ್ನೋದಕ್ಕೆ ಐ ಹ್ಯಾವ್ ಸಮಥಿಂಗ್ ಫಾರ್ ಯು. ಐ ಹ್ಯಾವ್ ಸಮಥಿಂಗ್ ಫಾರ್ ಯು. ನಾನು ನಿನಗೆ ಹೇಳೋದಕ್ಕೆ ಏನೋ ಇದೆ, ಅದು ನನಗೆ ಕೊಡೋಕ್ಕೇನೋ ಇದೆ ಅನ್ನೋ ಅರ್ಥ ಫಸ್ಟ್ ವಾಕ್ಯ. ಇದು ನಾನು ನಿನಗೆ ಹೇಳೋಕ್ಕೇನೋ ಇದೆ ಅಂತೇಳಿ. ಸೊ ಐ ಹ್ಯಾವ್ ಸಮಥಿಂಗ್ ಟು ಟೆಲ್ ಯು. ಐ ಹ್ಯಾವ್ ಸಮಥಿಂಗ್ ಟು ಟೆಲ್ ಯು. ತಡ ಮಾಡಬೇಡ, ಲೇಟ್ ಮಾಡಬೇಡ. ಡೋಂಟ್ ಬಿ ಲೇಟ್. ಡೋಂಟ್ ಬಿ ಲೇಟ್. ನಾಚಿಕೆ ಮಾಡ್ಕೋಬೇಡ, ನಾಚಿಕೆ ಮಾಡ್ಕೋಬೇಡ, ಸಂಕೋಚ ಮಾಡ್ಕೋಬೇಡ. ಡೋಂಟ್ ಬಿ ಶೈ. ಡೋಂಟ್ ಬಿ ಶೈ ಅಥವಾ ಡೋಂಟ್ ಬಿ ಹೆಸಿಟೇಟ್. ನಿನ್ನ ಜೊತೆ ನನ್ನನ್ನು ಕರ್ಕೊಂಡು ಹೋಗು. ನೀನು ಒಬ್ಬನೇ ಹೋಗ್ಬೇಡ ಮರೆಯ, ನಾನು ಬರ್ತೀನಿ, ನನ್ನನ್ನು ಕರ್ಕೊಂಡು ಹೋಗು ಅಂತೀವಲ್ಲ. ಸೊ ನಿನ್ನ ಜೊತೆ ನನ್ನನ್ನು ಕರ್ಕೊಂಡು ಹೋಗು ಅನ್ನೋದಕ್ಕೆ ಟೇಕ್ ಮೀ ವಿತ್ ಯು. ತುಂಬ ಸಿಂಪಲ್ ಇದೆ ನೋಡಿ. ಟೇಕ್ ಮೀ, ನನ್ನ ಕರ್ಕೊಂಡು ಹೋಗು, ವಿತ್ ಯು, ನಿನ್ನ ಜೊತೆ. ಅವಳು ಬರುವಳು, ಬರ್ತಾಳೆ ಮುಂದೆ ಅನ್ನೋ ಅರ್ಥ. ಶಿ ವಿಲ್ ಕಮ್ ಬ್ಯಾಕ್. ಶಿ ವಿಲ್ ಕಮ್ ಬ್ಯಾಕ್. ಮತ್ತೆ ಪ್ರಯತ್ನಿಸು, ಇನ್ನೊಂದ್ಸರಿ ಟ್ರೈ ಮಾಡು ಅಂತೀವಲ್ಲ. ಲೆಟ್ಸ್ ಟ್ರೈ ಅಗೈನ್. ಲೆಟ್ಸ್ ಟ್ರೈ ಅಗೈನ್. ಏನಾದರೂ ಸಾಧ್ಯತೆ, ಏನಾದರೂ ಚಾನ್ಸಸ್ ಇದೆಯಾ ಕೇಳ್ತೀವಲ್ಲ. ಎನಿಥಿಂಗ್ ಪಾಸಿಬಲ್. ಎನಿಥಿಂಗ್ ಪಾಸಿಬಲ್. ನನ್ನ ಜೊತೆ ಆ ರೀತಿ ಮಾತಾಡಬೇಡ, ನನ್ನ ಜೊತೆ ಆ ರೀತಿ ಮಾತಾಡಬೇಡ. ನೀನು ಬೇರೆ ಹತ್ರ ಬೇಕಿದ್ರೆ ಮಾತಾಡು, ನನ್ನ ಜೊತೆ ಆ ರೀತಿ ಮಾತಾಡಬೇಡ ಅನ್ನೋದಕ್ಕೆ ಡೋಂಟ್ ಟಾಕ್ ಟು ಮೀ ಲೈಕ್ ದಟ್. ಡೋಂಟ್ ಟಾಕ್ ಟು ಮೀ ಲೈಕ್ ದಟ್. ನಿನ್ನ ನಗು ತುಂಬ ಚೆನ್ನಾಗಿದೆ, ತುಂಬ ಚೆಂದ ಇದೆ ನಿನ್ನ ಸ್ಮೈಲ್ ಅಂತೀವಲ್ಲ. ಯು ಹ್ಯಾವ್ ಅ ನೈಸ್ ಸ್ಮೈಲ್. ಯು ಹ್ಯಾವ್ ಅ ನೈಸ್ ಸ್ಮೈಲ್. ನೀನು ಏಕೆ ನನ್ನನ್ನು ಆ ರೀತಿ ನೋಡ್ತಿದೀಯಾ, ನೀನು ಯಾಕೆ ನನ್ನ ಆ ರೀತಿ ನೋಡ್ತಿದೀಯಾ, ಸ್ಟ್ರೇಂಜ್ ಆಗಿ ನೋಡ್ತಿದೆಯಲ್ಲ ಅಂತೀವಲ್ಲ. ವೈ ಆರ್ ಯು ಲುಕಿಂಗ್ ಎಟ್ ಮೀ ಲೈಕ್ ದಟ್. ವೈ ಆರ್ ಯು ಲುಕಿಂಗ್ ಎಟ್ ಮೀ ಲೈಕ್ ದಟ್. ಪ್ರತಿಯೊಬ್ಬರು ಪ್ರಾರಂಭದಲ್ಲಿ ಹೆದರ್ತಾರೆ, ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಭಯ ಇರುತ್ತೆ ಅಂತೀವಲ್ಲ. ಎವ್ರಿ ಒನ್ ಈಸ್ ಅಫ್ರೈಡ್ ಎಟ್ ದ ಬಿಗಿನಿಂಗ್. ಎವ್ರಿ ಒನ್ ಈಸ್ ಅಫ್ರೈಡ್ ಎಟ್ ದ ಬಿಗಿನಿಂಗ್. ಅವನು ಮನೇಲಿ ಒಂಟಿಯಾಗಿದ್ದಾನೆ, ಮನೇಲಿ ಒಬ್ಬನೇ ಇದ್ದಾನಪ್ಪ ಅವನು ಅಂತೀವಲ್ಲ. ಹೀ ಈಸ್ ಅಲೋನ್ ಅಟ್ ಹೋಮ್. ಹೀ ಈಸ್ ಅಲೋನ್ ಅಟ್ ಹೋಮ್. ಅವಳು ಇನ್ನೂ ಬದುಕಿದ್ದಾಳೆ, ಅವಳು ಇನ್ನೂ ಬದುಕೇ ಇದ್ದಾಳೆ ಅನ್ನೋದಕ್ಕೆ ಶೀ ಈಸ್ ಸ್ಟಿಲ್ ಅಲೈವ್. ಶೀ ಈಸ್ ಸ್ಟಿಲ್ ಅಲೈವ್. ನಿನ್ನ ಬಟ್ಟೆಗಳನ್ನು ಹಾಕಿಕೋ, ನಿನ್ನ ಡ್ರೆಸ್ಸನ್ನು ಹಾಕೋ ಅನ್ನೋದಕ್ಕೆ ಪುಟ್ ಯುವರ್ ಕ್ಲಾತ್ಸ್ ಆನ್. ಪುಟ್ ಯುವರ್ ಕ್ಲಾತ್ಸ್ ಆನ್. ಇದೊಂದು ದೊಡ್ಡ ಕತೆ, ಇದೊಂದು ದೊಡ್ಡ ಕತೆ. ಇಟ್ಸ್ ಅ ಲಾಂಗ್ ಸ್ಟೋರಿ. ಇಟ್ಸ್ ಎ ಲಾಂಗ್ ಸ್ಟೋರಿ. ಈ ಸಿನಿಮಾ ತುಂಬ ಬೋರಿಂಗ್ ಇದೆ. ಈ ಸಿನಿಮಾ ಯಾಕಾರು ನೋಡ್ತಿದ್ದೀವಿ ಏನೋ, ತುಂಬ ಬೋರಿಂಗ್ ಇದೆ ಅಂತೀವಲ್ಲ. ದಿಸ್ ಮೂವಿ ಈಸ್ ಸೋ ಬೋರಿಂಗ್. ದಿಸ್ ಮೂವಿ ಈಸ್ ಸೋ ಬೋರಿಂಗ್. ನನ್ನನ್ನು ಹಿಂಬಾಲಿಸಬೇಡ, ನನ್ನನ್ನು ಫಾಲೋ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಫಾಲೋ ಮೀ. ಡೋಂಟ್ ಫಾಲೋ ಮೀ. ನಾನು ನನ್ನ ಫೋನನ್ನು ಅಡುಗೆ ಮನೆಯಲ್ಲೇ ಮರ್ತೆ, ಅಡುಗೆ ಮನೆಯಲ್ಲೇ ಇಟ್ಬಂದ್ಬಿಟ್ಟೆ ಅಂತೀವಲ್ಲ. ಐ ಫಾರ್ಗಾಟ್ ಮೈ ಫೋನ್ ಇನ್ ದ ಕಿಚನ್. ಐ ಫಾರ್ಗಾಟ್ ಮೈ ಫೋನ್ ಇನ್ ದ ಕಿಚನ್. ಏನಾದರೂ ಮಾಡು, ಏನಾದರೂ ಮಾಡು ಅನ್ನೋದಕ್ಕೆ ಡೂ ಸಮಥಿಂಗ್. ಡೂ ಸಮಥಿಂಗ್. ಇಬ್ಬರೂ ಕೂಡ ಬೋತ್ ಆಫ್ ದೆಮ್. ಬೋತ್ ಆಫ್ ದೆಮ್. ನಾವಿಬ್ಬರು. ವಿ ಬೋತ್. ವಿ ಬೋತ್. ಮತ್ತೆ ಯೋಚಿಸು, ಮತ್ತೊಮ್ಮೆ ಯೋಚನೆ ಮಾಡು ಅನ್ನೋದಕ್ಕೆ ಥಿಂಕ್ ಅಗೈನ್. ಥಿಂಕ್ ಅಗೈನ್. ಅವಳ ಮೊಬೈಲ್ ಹೊಸದು. ಅವಳದು ಮೊಬೈಲ್ ಹೊಸದು ಅನ್ನೋದಕ್ಕೆ ಹರ್ ಮೊಬೈಲ್ ಈಸ್ ನ್ಯೂ. ಹರ್ ಮೊಬೈಲ್ ಈಸ್ ನ್ಯೂ. ನಾನು ಉಪಹಾರ ತಯಾರಿಸ್ತಾ ಇದ್ದೀನಿ, ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ಐ ಆಮ್ ಮೇಕಿಂಗ್ ಬ್ರೇಕ್ಫಾಸ್ಟ್. ಐ ಆಮ್ ಮೇಕಿಂಗ್ ಬ್ರೇಕ್ಫಾಸ್ಟ್. ನಾನು ಟಿ ವಿ ನೋಡ್ತಾ ಇದ್ದೀನಿ. ಐ ಆಮ್ ವಾಚಿಂಗ್ ಟಿ ವಿ. ಐ ಆಮ್ ವಾಚಿಂಗ್ ಟಿ ವಿ. ನಾನು ಏನೂ ಮಾಡ್ತಾ ಇಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೀನಿ ನಾನು ಅನ್ನೋ ಅರ್ಥ. ಐ ಆಮ್ ಡೂಯಿಂಗ್ ನಥಿಂಗ್. ಐ ಆಮ್ ಡೂಯಿಂಗ್ ನಥಿಂಗ್. ಅವನು ಏನು ಮಾಡುತ್ತಿದ್ದಾನೆ, ಅವನು ಏನು ಮಾಡ್ತಿದ್ದಾನೆ ಕೇಳೋದಕ್ಕೆ ವಾಟ್ ಈಸ್ ಹಿ ಡೂಯಿಂಗ್. ವಾಟ್ ಈಸ್ ಹಿ ಡೂಯಿಂಗ್. ಅವನು ಫೋನಲ್ಲಿ ಮಾತಾಡ್ತಿದ್ದಾನೆ, ಅವನು ಫೋನಲ್ಲಿ ಕಾಲ್ ಮಾತಾಡ್ತಿದ್ದಾನೆ ಅನ್ನೋದಕ್ಕೆ ಹೀ ಈಸ್ ಟಾಕಿಂಗ್ ಆನ್ ಫೋನ್. ಹೀ ಈಸ್ ಟಾಕಿಂಗ್ ಆನ್ ಫೋನ್. ಅವನು ಫ್ರೀ ಫೈರ್ ಆಡ್ತಾ ಇದ್ದಾನೆ. ಹೀ ಈಸ್ ಪ್ಲೇಯಿಂಗ್ ಫ್ರೀ ಫೈರ್. ಹೀ ಈಸ್ ಪ್ಲೇಯಿಂಗ್ ಫ್ರೀ ಫೈರ್. ಅವಳೇನು ಮಾಡ್ತಿದ್ದಾಳೆ. ವಾಟ್ ಈಸ್ ಶಿ ಡೂಯಿಂಗ್. ವಾಟ್ ಈಸ್ ಶಿ ಡೂಯಿಂಗ್.
ಅವಳು ಬಟ್ಟೆ ತೊಳಿತಾ ಇದ್ದಾಳೆ. ಶಿ ಈಸ್ ವಾಷಿಂಗ್ ದ ಕ್ಲಾತ್ಸ್. ಶಿ ಈಸ್ ವಾಷಿಂಗ್ ದ ಕ್ಲಾತ್ಸ್. ಅವರೇನು ಮಾಡ್ತಿದ್ದಾರೆ? ವಾಟ್ ಆರ್ ದೇ ಡೂಯಿಂಗ್? ವಾಟ್ ಆರ್ ದೇ ಡೂಯಿಂಗ್? ಅವರು ನಿದ್ದೆ ಮಾಡ್ತಿದ್ದಾರೆ. ಅವರು ನಿದ್ದೆ ಮಾಡ್ತಿದ್ದಾರೆ. ದೇ ಆರ್ ಸ್ಲೀಪಿಂಗ್. ದೇ ಆರ್ ಸ್ಲೀಪಿಂಗ್. ಅವರು ನಗುತ್ತಿದ್ದಾರೆ ಅನ್ನೋದಕ್ಕೆ ದೇ ಆರ್ ಲಾಫಿಂಗ್. ದೇ ಆರ್ ಲಾಫಿಂಗ್. ನೀನು ಏನನ್ನು ಓದುತ್ತಿದ್ದೀಯಾ? ನೀನು ಏನು ಓದ್ತಿದ್ದೀಯಾ ಕೇಳೋದಕ್ಕೆ ವಾಟ್ ಆರ್ ಯು ರೀಡಿಂಗ್? ವಾಟ್ ಆರ್ ಯು ರೀಡಿಂಗ್? ನಾನು ದಿನಪತ್ರಿಕೆ ಓದ್ತಾ ಇದ್ದೀನಿ. ನಾನು ನ್ಯೂಸ್ ಪೇಪರ್ ಓದ್ತಿದ್ದೀನಿ ಅಂತೀವಲ್ಲ. ಐ ಆಮ್ ರೀಡಿಂಗ್ ದ ನ್ಯೂಸ್ ಪೇಪರ್. ಐ ಆಮ್ ರೀಡಿಂಗ್ ದ ನ್ಯೂಸ್ ಪೇಪರ್. ನೀನು ಏನು ನೋಡುತ್ತಿದ್ದೀಯಾ? ನೀನೇನು ನೋಡ್ತಿದ್ದೀಯಾ ಕೇಳೋದಕ್ಕೆ ವಾಟ್ ಆರ್ ಯು ವಾಚಿಂಗ್? ವಾಟ್ ಆರ್ ಯು ವಾಚಿಂಗ್? ನಾನೊಂದು ಸಿನಿಮಾ ನೋಡ್ತಾ ಇದ್ದೀನಿ. ನಾನೊಂದು ಮೂವಿ ನೋಡ್ತಿದ್ದೀನಿ ಅನ್ನೋದಕ್ಕೆ ಐ ಆಮ್ ವಾಚಿಂಗ್ ಅ ಮೂವಿ. ಐ ಆಮ್ ವಾಚಿಂಗ್ ಅ ಮೂವಿ. ನೀನು ಯಾವ ಸಿನಿಮಾ ನೋಡ್ತಿದ್ದೀಯಾ? ಯಾವ ಮೂವಿ ನೀನು ನೋಡ್ತಿರೋದು ಅಂತ ಕೇಳೋದಕ್ಕೆ ವಿಚ್ ಮೂವಿ ಆರ್ ಯು ವಾಚಿಂಗ್? ವಿಚ್ ಮೂವಿ ಆರ್ ಯು ವಾಚಿಂಗ್? ನಾನು ಕಾಂತಾರ ಮೂವಿ ನೋಡ್ತಿದ್ದೀನಿ. ಐ ಆಮ್ ವಾಚಿಂಗ್ ಕಾಂತಾರ. ಇದು ಯಾವ ರೀತಿಯ ಸಿನಿಮಾ? ವಾಟ್ ಕೈಂಡ್ ಆಫ್ ಮೂವಿ ಇಸ್ ಇಟ್? ವಾಟ್ ಕೈಂಡ್ ಆಫ್ ಮೂವಿ ಇಸ್ ಇಟ್? ಇದೊಂದು ದೈವಿಕ ಸಿನಿಮಾ. ಇಟ್ಸ್ ಅ ಡಿವೈನ್ ಫಿಲ್ಮ್. ಇಟ್ಸ್ ಅ ಡಿವೈನ್ ಮೂವಿ. ನೀನು ಏನು ಕೇಳುತ್ತಿದ್ದೀಯಾ? ನೀನೇನು ಕೇಳ್ತಿದ್ದೀಯಾ ಕೇಳೋದಕ್ಕೆ ಆ್ಯಕ್ಚುಲಿ ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್. ನಾನು ಕಾಯಲಾರೆ. ಐ ಕಾಂಟ್ ವೆಯ್ಟ್. ಐ ಕಾಂಟ್ ವೆಯ್ಟ್. ನೀನು ಏಕೆ ಅಳುತ್ತಿದ್ದೀಯಾ? ನೀನು ಯಾಕೆ ಅಳುತ್ತಿದ್ದೀಯಾ ಕೇಳೋದಕ್ಕೆ ವೈ ಆರ್ ಯು ಕ್ರೈಯಿಂಗ್? ವೈ ಆರ್ ಯು ಕ್ರೈಯಿಂಗ್? ನಿನ್ನನ್ನು ಅಳಿಸಿದ್ಯಾರು? ನೀನು ಅಳೋಕ್ಕೆ ಕಾರಣ ಯಾರು ಅಂತ ಕೇಳೋದಕ್ಕೆ ಹೂ ಮೇಡ್ ಯು ಕ್ರೈ? ಹೂ ಮೇಡ್ ಯು ಕ್ರೈ? ಅಳಬೇಡ. ಡೋಂಟ್ ಕ್ರೈ. ಡೋಂಟ್ ಕ್ರೈ. ನಿನ್ನ ಕಣ್ಣುಗಳಲ್ಲಿ ಕಣ್ಣೀರಿದೆ. ನಿನ್ನ ಕಣ್ಣಲ್ಲಿ ಇನ್ನೂ ಕಣ್ಣೀರಿದೆ ಅಂತೀವಲ್ಲ. ದೇರ್ ಆರ್ ಟಿಯರ್ಸ್ ಇನ್ ಯುವರ್ ಐಸ್. ಅದನ್ನ ಇನ್ನೊಂದು ರೀತಿ ಹೇಳ್ಬೋದು, ದೇರ್ ಆರ್ ಟಿಯರ್ಸ್, ದೇರ್ ಆರ್ ಸ್ಟಿಲ್ ಟಿಯರ್ಸ್ ಇನ್ ಯುವರ್ ಐಸ್. ಅವನ ಜೊತೆ ಮಾತಾಡಬೇಡ. ಡೋಂಟ್ ಟಾಕ್ ಟು ಹಿಮ್. ಡೋಂಟ್ ಟಾಕ್ ಟು ಹಿಮ್. ಈಗ ನಗು. ಇವಾಗಾದರೂ ನಗಾಡು. ನೌ ಲಾಫ್. ನೌ ಲಾಫ್. ಅವನಿಂದ ದೂರ ಇರು. ಅವನಿಂದ ದೂರ ಇರು ಅನ್ನೋದಕ್ಕೆ ಸ್ಟೇ ಅವೇ ಫ್ರಮ್ ಹಿಮ್. ಸ್ಟೇ ಅವೇ ಫ್ರಮ್ ಹಿಮ್. ನೀವು ಕಲಿಸುತ್ತೀರಾ? ನಿಮಗೆ ಕಲಿಸೋಕ್ಕಾಗತ್ತಾ ಕೇಳೋದಕ್ಕೆ ವಿಲ್ ಯು ಟೀಚ್? ವಿಲ್ ಯು ಟೀಚ್? ನಾನು ಅಲ್ಲಿಗೆ ಹೋಗಬೇಕಾ? ನಾನು ಅಲ್ಲಿಗೆ ಹೋಗಬೇಕಾ ಕೇಳೋದಕ್ಕೆ ಶುಡ್ ಐ ಗೋ ದೇರ್? ಶುಡ್ ಐ ಗೋ ದೇರ್? ನೀನು ಅಲ್ಲಿಗೆ ಹೋಗಬಲ್ಲೆಯಾ? ನಿನ್ನ ಹತ್ರ ಆಗತ್ತಾ ಹೋಗೋಕ್ಕೆ ಕೇಳೋದಕ್ಕೆ ಕ್ಯಾನ್ ಯು ಗೋ ದೇರ್? ಕ್ಯಾನ್ ಯು ಗೋ ದೇರ್? ನೀನು ಹೋಗುತ್ತೀಯಾ? ನೀನು ಹೋಗ್ತೀಯಾ ಕೇಳೋದಕ್ಕೆ ಆರ್ ಯು ಗೋಯಿಂಗ್? ಆರ್ ಯು ಗೋಯಿಂಗ್? ನೀನು ಏಕೆ ಪಾಠ ಮಾಡ್ತಾ ಇದೆಯಾ? ನೀನು ಯಾಕೆ ಪಾಠ ಮಾಡ್ತಿದೆಯಾ ಕೇಳೋದಕ್ಕೆ ವೈ ಆರ್ ಯು ಟೀಚಿಂಗ್? ವೈ ಆರ್ ಯು ಟೀಚಿಂಗ್? ನೀನು ಹೇಗೆ ಇಂಗ್ಲೀಷ್ ಮಾತಾಡ್ತೀಯಾ? ಹೌ ಡು ಯು ಸ್ಪೀಕ್ ಇಂಗ್ಲೀಷ್? ಹೌ ಡು ಯು ಸ್ಪೀಕ್ ಇಂಗ್ಲೀಷ್? ನೀನು ಏಕೆ ಓದುತ್ತಿದ್ದೀಯಾ? ವೈ ಆರ್ ಯು ಸ್ಟಡಿಯಿಂಗ್? ವೈ ಆರ್ ಯು ಸ್ಟಡಿಯಿಂಗ್? ನೀನು ಏಕೆ ಅಲ್ಲಿಗೆ ಹೋಗ್ತಿದ್ದೀಯಾ? ವೈ ಆರ್ ಯು ಗೋಯಿಂಗ್ ದೇರ್? ವೈ ಆರ್ ಯು ಗೋಯಿಂಗ್ ದೇರ್? ನೀನು ಹೇಗೆ ಬರೆದೆ? ನೀನು ಬರೆದಿದ್ದು ಹೇಗೆ ಕೇಳ್ತೀವಲ್ಲ. ಹೌ ಡಿಡ್ ಯು ರೈಟ್? ಹೌ ಡಿಡ್ ಯು ರೈಟ್? ನೀನು ಯಾವಾಗ ಬರೆದೆ? ನೀನು ಬರೆದಿದ್ದು ಯಾವಾಗ ಕೇಳೋದಕ್ಕೆ ವೆನ್ ಡಿಡ್ ಯು ರೈಟ್? ವೆನ್ ಡಿಡ್ ಯು ರೈಟ್? ನೀನು ಯಾವಾಗ ಇಲ್ಲಿಗೆ ಬಂದೆ? ನೀನು ಇಲ್ಲಿಗೆ ಬಂದಿದ್ದು ಯಾವಾಗ ಕೇಳೋದಕ್ಕೆ ವೆನ್ ಡಿಡ್ ಯು ಕಮ್ ಹಿಯರ್? ವೆನ್ ಡಿಡ್ ಯು ಕಮ್ ಹಿಯರ್? ನೀನು ಹೇಗೆ ಬಂದೆ? ನೀನು ಬಂದಿದ್ದು ಹೆಂಗೆ ಕೇಳೋದಕ್ಕೆ ಹೌ ವಿಲ್ ಯು ಕಮ್? ಹೌ ಡಿಡ್ ಯು ಕಮ್? ನೀನು ಹೇಗೆ ಬರುತ್ತಿದ್ದೀಯಾ? ಹೌ ಆರ್ ಯು ಕಮಿಂಗ್? ಹೌ ಆರ್ ಯು ಕಮಿಂಗ್? ನೀನು ಏಕೆ ಬರ್ತಾ ಇದೆಯಾ? ವೈ ಆರ್ ಯು ಕಮಿಂಗ್? ವೈ ಆರ್ ಯು ಕಮಿಂಗ್? ನೀನು ಏಕೆ ಹೋಗ್ತಾ ಇದೆಯಾ? ಯಾಕೆ ಹೋಗ್ತಿದೆಯಾ ನೀನು ಕೇಳೋದಕ್ಕೆ ವೈ ಆರ್ ಯು ಗೋಯಿಂಗ್? ವೈ ಆರ್ ಯು ಗೋಯಿಂಗ್? ನೀನು ಏಕೆ ಹೋದೆ? ನೀನು ಯಾಕೆ ಹೋದೆ ಕೇಳೋದಕ್ಕೆ ವೈ ಡಿಡ್ ಯು ಗೋ? ವೈ ಡಿಡ್ ಯು ಗೋ? ನೀನು ಹೇಗೆ ಓದುತ್ತಿದ್ದೀಯಾ? ನೀನು ಹೆಂಗೆ ಓದ್ತಿದ್ದೀಯಾ ಕೇಳೋದಕ್ಕೆ ಹೌ ಆರ್ ಯು ಸ್ಟಡಿಯಿಂಗ್? ಹೌ ಆರ್ ಯು ಸ್ಟಡಿಯಿಂಗ್? ನೀವು ಹೇಗೆ ಓದುತ್ತೀರಿ? ನೀವು ಹೇಗೆ ಓದುತ್ತೀರಿ ಅನ್ನೋದು ಕೊನೆಯ ವಾಕ್ಯ.
ಇದಕ್ಕೆ ಸರಿಯಾದ ಇಂಗ್ಲಿಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.